ವಿಜಯಪುರ ಜಿಲ್ಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾರಾಟವನ್ನು ಖಂಡಿಸಿ ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ಬೃಹತ್ ಜನಾಂದೋಲನ ಹೋರಾಟ. ಸೆಪ್ಟೆಂಬರ್ 11 ವಿಜಯಪುರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸಹಕಾರಿ ಸಹಭಾಗಿತ್ವದಲ್ಲೇ ನಡೆಯಬೇಕು. ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡುವುದನ್ನು ವಿರೋಧಿಸಿ ಇಂದು ಸಾವಿರಾರು ವಿದ್ಯಾರ್ಥಿ ಯುವಜನರ ಜೊತೆ ಬೃಹತ್ ಜನಾಂದೋಲನ ರ್ಯಾಲಿಯನ್ನು ಶಿವಾಜಿ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಮೆರವಣಿಗೆಯ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಭೆ ಮಾಡಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಲಾಯಿತು. ಈ ಹೋರಾಟವನ್ನು ಉದ್ದೇಶಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀನಾಥ್ ಪೂಜಾರಿಯವರು ಮಾತನಾಡಿ, ನಾವು ಕಳೆದ 20 ವರ್ಷಗಳಿಂದ ಡಿವಿಪಿ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆಯಾಗಬೇಕೆಂದು ಹೋರಾಟ ಮಾಡುತ್ತಾ ಬಂದಿದ್ದೇವೆ. ನಮ್ಮ ಮತ್ತು ಜನರ ಹೋರಾಟದ ಫಲವಾಗಿ ಇಂದು ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಲು ಸರ್ಕಾರ ನಿರ್ಧರಿಸಿದ್ದು ಇಡೀ ಜಿಲ್ಲೆ ಖುಷಿ ಪಡುವ ವಿಚಾರ. ಉದ್ದೇಶಿಸ ಪಿಪಿಪಿ ಮಾದರಿ ಖಾಸಗಿ ಸಹಭಾಗಿತ್ವದ ಕಾಲೇಜನ್ನು ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಕೈಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ ಮುಂದೆ ಸರ್ ಇನ್ನೊಂದು ಸ್ವಲ್ಪ ಹತ್ರ ಸರ್ ಇಲ್ಲಿ ನೋಡ್ರಿ ಸರ್ ನಾವು ಮುಂದೆ ಬಂದಿಲ್ರಿ. ಓಕೆ ಅವರಿಗೆ ಏನು ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಮೂಲಭೂತ ಸೌಕರ್ಯವನ್ನು ಮಾರಾಟ ಮಾಡಲಿಕ್ಕೆ ಹೊಂಟಿರತಕ್ಕಂಥ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ವಿದ್ಯಾರ್ಥಿ ಯುವಜನರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿ ಯುವಜನರ ಈ ಬೇಡಿಕೆಯನ್ನು ಅವರು ಸ್ಪಂದಿಸಿ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸರ್ಕಾರಿ ಜಿಲ್ಲಾಸ್ಪತ್ರೆ ಆವರಣವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಆ ಜಿಲ್ಲಾ ಆಸ್ಪತ್ರೆ ಆವರಣವನ್ನು ಉಳಿಸಬೇಕಾಗಿದೆ. ಸರ್ಕಾರವೇ ಜಿಲ್ಲಾ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು. ಒಂದು ವೇಳೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಒಂದು ಖಾಸಗಿಯವರ ಆರಂಭದ ಹೆಸರಿನಲ್ಲಿ ಅವರೇನಾದರೂ ಮಾರಾಟ ಮಾಡಿದ್ರೆ ಅಥವಾ ಆ ಆಸ್ತಿಯನ್ನು ಪರಭಾರೆ ಮಾಡಿದ್ರೆ ನಾವು ಉಗ್ರ ಹೋರಾಟವನ್ನು ಎದುರಿಸಬೇಕಾಗ್ತದೆ. ಈ ಮನವಿ ಸುಮ್ಮನೆ ಏನಪ್ಪಾ ಅಂತ ವಿದ್ಯಾರ್ಥಿ ಯುವಜನರು ಮನವಿಯನ್ನು ಮಾಡಿದ್ದಾರೆ. ಈ ಮನವಿಗೆ ಸ್ಪಂದಿಸಿ ಕೂಡಲೇ ಎಚ್ಚೆತ್ತುಕೊಂಡ್ರೆ ಸರಿಯಾಯಿತು. ಇಲ್ಲದೇ ಇದ್ರೆ ದೊಡ್ಡ ಹೋರಾಟವನ್ನು ವಿಜಯಪುರ ಜಿಲ್ಲೆ ಎದುರಿಸಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭ ನಾವು ಎಚ್ಚರಿಸ್ತಾ ಇದ್ದೇವೆ ಸರ್ಕಾರವನ್ನ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ. ನೀವು ಯಾಕೆ ಸರ್ಕಾರದ ಜಾಗವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ದೀರಿ? ಜಿಲ್ಲೆಯ ಜನರು ನಿಮ್ಗೆ ಏನೋ ಕೇಳಲ್ಲ ಅನ್ಕೊಂಡಿದ್ದೀರೇನು? ನೀವು ಮಾಡದ್ದೇ ಮಾರ್ಗ ಅನ್ಕೊಂಡಿದ್ದೀರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆಯಾಗಿದೆ. ಎಚ್ಚೆತ್ತುಕೊಂಡು ಸರ್ಕಾರವೇ ಅಲ್ಲಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸಬೇಕು, ಸಂಪೂರ್ಣ ಸರ್ಕಾರಿ ಸ್ವಾಮ್ಯದಲ್ಲೇ ಇರಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ. ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಏನು ಇವತ್ತು ಬೃಹತ್ ಪ್ರಮಾಣದ ಒಂದು ಹೋರಾಟ ನಡೆದಿದೆ. ಈ ಹೋರಾಟ ಇಷ್ಟೇ, ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಇವತ್ತು ಖಾಸಗಿ ಕೈಯಲ್ಲಿ ಮಾರಾಟ ಮಾಡಿರ್ತಕ್ಕಂಥ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನಾದರೂ ಇವತ್ತು ಕಾಲೇಜ್ ನಡೆಸೋದಾಗಿರ್ಬೋದು, ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು, ನಮಗೆ ಸ್ವತಂತ್ರ ಇರ್ತದೆ. ಅಲ್ಲಿ ಫೀಸ್ ಕಡಿಮೆ ಇರ್ತದೆ. ಸರ್ಕಾರ ನೀವು ಒಂದು ಫೀ ಅನ್ನ ನಿಗದಿ ಮಾಡಿರ್ತಕ್ಕಂಥದ್ದು, ನಾವೆಲ್ಲರೂ ಕೂಡ ಅದನ್ನ ಖುಷಿ ಪಟ್ಟು ಅಲ್ಲಿ ಒಂದು ನಮ್ಮ ಒಂದು ಸ್ವಾಮ್ಯದಲ್ಲಿ ನಮ್ಮದೇ ಇದು ಆಸ್ತಿ ಅನ್ನೋ ರೀತಿಯಲ್ಲಿ ನಾವು ಇವತ್ತು ಕಲಿಯತಕ್ಕಂಥದ್ದು ಈ ಒಂದು ದೇಶದ ಮತ್ತು ಸರ್ಕಾರದ ಒಂದು ನಿಯಮ. ಆದ್ರೆ ಇವತ್ತು ಅದನ್ನ ಪ್ರೈವೇಟ್ ಒಂದು ಕಂಪ್ನಿಗೆ ಇವತ್ತು ಮಾರಾಟ ಮಾಡೋದ್ರಿಂದ ಅವರ ಒಂದು ಅಧೀನದಲ್ಲಿ ಇವತ್ತು ನಮಗೆ ಅಲ್ಲಿ ಸ್ವತಂತ್ರತೆ ಇಲ್ಲದ ರೀತಿಯಾಗಿ ಅವರು ಮಾಡಿದಂತ ಡಿಮ್ಯಾಂಡಿಗೆ ನಾವು ಒಳಪಟ್ಟು ಅಲ್ಲಿ ಏನಾದರೂ ಕಲಿಯೋದಾದ್ರೆ ಆ ಶಿಕ್ಷಣ ವ್ಯವಸ್ಥೆನೇ ಅಲ್ಲ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆದ್ರೆ ಇವತ್ತು ಅಲ್ಲಿ ಸರ್ಕಾರದ ಕೈಯಲ್ಲಿ ಇತ್ತಪ್ಪ ಅಂತಂದ್ರೆ ಆಸ್ತಿ ಉಳಿತದೆ. ಅಲ್ಲಿ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾಮಾಜಿಕ ಬದ್ಧತೆ ಸಿಗ್ತದೆ. ಖಾಸಗಿಯವರ ಕೈಯಲ್ಲಿ ಹೋದ್ರಪ್ಪ ಅಂತಂದ್ರೆ ಯಾವುದೇ ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಯಾವುದೇ ವ್ಯವಸ್ಥೆ ಕೂಡ ಮೂಲಭೂತ ಸೌಕರ್ಯ ಕೇಳಬಹುದಾಗಿರ್ಬೋದು, ಸಿಗ್ತಕ್ಕಂಥ ವ್ಯವಸ್ಥೆ ಇವತ್ತು ಸರಿಯಾದ ಸಿಗುವುದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರದ ಪ್ಯೂರ್ಲಿ ಮೆಡಿಕಲ್ ಕಾಲೇಜನ್ನೇ ಪ್ರಾರಂಭ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಯಾವುದೇ ಕಾರಣಕ್ಕೂ ಖಾಸಗಿಯವರ ಕೈಯಲ್ಲಿ ಸರ್ಕಾರದ ಆಸ್ತಿಯನ್ನ ಮಾರಾಟ ಮಾಡಬಹುದು, ಅವ್ರ ಕೈಗೆ ನೀಡಬಾರ್ದು ಅಂತಕ್ಕಂಥದ್ದು ನಮ್ಮ ನೇರ ಇವತ್ತು ಪ್ರಶ್ನೆ ಇದೆ ಮತ್ತು ಆಗ್ರಹಿಸ್ತಾ ಇದ್ದೇವೆ ಅಂತೇಳಿ ಮಾಧ್ಯಮ ಮುಖಾಂತರ ಇವತ್ತು ಕೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಅಕ್ಷಯ್ ಕುಮಾರ್, ದಲಿತ ವಿದ್ಯಾರ್ಥಿ ಪರಿಷತ್, ವಿಜಯಪುರ.